ನಮಸ್ತೆ ಫ್ರೆಂಡ್ಸ್, ಇವತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ವ, ಬ್ಲೂಯಿಶ್ ಲೇಕು ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಇದು ಟಿಟ್ಲಿಸ್ ಲೇಕು. ಟಿಟ್ಲಿಸ್ ಪರ್ವತಕ್ಕೆ ಹೋಗೋವಾಗ ಸಿಕ್ಕಿರುವಂಥ ಲೇಕು ತುಂಬಾ ಚೆನ್ನಾಗಿದೆ. ಟಿಟ್ಲಿಸ್ ಪರ್ವತನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಸುಂದರವಾಗಿತ್ತು. ಮತ್ತು ಅಂದರೆ ನಮ್ಮ ಹಿಮಾಚಲ್ ಪ್ರದೇಶ ಅದೇ ಥರನೇ ಇದೆ, ಬಟ್ ಅವ್ರು ಇನ್ನೂ ತುಂಬ ಅನುಕೂಲತೆಗಳು ಮಾಡಿದ್ದಾರೆ ಮೇಲಕ್ಕೆ ಹೋಗೋಕ್ಕೆ ಎಲ್ಲ. ಚೆನ್ನಾಗಿತ್ತು. ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇಲ್ಲಿ ನಾನು ಮೇಯ್ನಾಗಿ ತೆಗೆದಿದ್ದು ಯಾಕೆ ಅಂತಂದರೆ, ನಾವು ಲುಝೆರ್ನ್ ಅನ್ನೋ ಸಿಟಿಗೆ ಹೋಗೋವಾಗ ಅದನ್ನು ತೆಗೆದಿರೋದು. ಲುಝೆರ್ನ್ ಅನ್ನೋ ಸಿಟಿ ನೋಡಿ, ಇದರಲ್ಲೆಲ್ಲ ಸ್ವಿಸ್ ವಾಚಸ್ ಎಲ್ಲ ತುಂಬಾ ಫೇಮಸ್ಸು. ಸ್ವಿಸ್ ವಾಚಸ್ಸು, ನೈಫ್ಸು ಹಾಗೂ ಚಾಕ್ಲೇಟ್ಸು. ಬಟ್ ಏನು ಅಂತಂದರೆ ಎಲ್ಲ ತುಂಬ ಕಾಸ್ಟ್ಲಿ. ನಾನಂತೂ ತಗೊಳ್ಳಿಲ್ಲ ಏನೂ. ಚಾಕ್ಲೇಟ್ ಕೂಡ ತುಂಬಾ ಕಾಸ್ಟ್ಲಿ. ಎಷ್ಟು ಕಾಸ್ಟ್ಲಿ ಅಂದರೆ ಒಂದೊಂದಕ್ಕೆ ಒಂದು ಸಣ್ಣ ಚಾಕ್ಲೇಟು, ಒಂದು ಸಣ್ಣದು, ತುಂಬ ಸಣ್ಣದಿರುತ್ತದು, ಅದಕ್ಕೊಂದು 100 ರೂಪಾಯಿ ಇರುತ್ತೆ. ಅದಕ್ಕೆ ತಗೊಂಡಿಲ್ಲ. ಇಲ್ಲಿ ನೋಡಿ, ಯಾರೋ ಅವರಮ್ಮ ಮಗುಗೆ ಶೂಸ್ ಹಾಕ್ತಾಯಿದ್ಲು ದಾರಿಯಲ್ಲಿ. ಇಷ್ಟ ಆಯಿತು, ಅದಕ್ಕೆ ತೆಕ್ಕೊಂಡೆ ನಾನು. ಇಲ್ಲಿ ಲುಝೆರ್ನ್ ಲೇಕು ಇದು ಲುಝೆರ್ನ್ ಲೇಕು ನೋಡ್ತಾ ಇದ್ದೀರಲ್ವ, ಸಿಟಿ ಮಧ್ಯ 2-3 ಈ ಥರ ಬ್ರಿಡ್ಜಸ್ ಕಟ್ಟಿದ್ದಾರೆ. ಈ ಬ್ರಿಡ್ಜು ತುಂಬ 1700 ಅನಿಸುತ್ತೆ ಆ ಟೈಮಲ್ಲಿ ಕಟ್ಟಿರೋ ಬ್ರಿಡ್ಜ್ ಅಂತೆ ಇದು ಮಧ್ಯದಲ್ಲಿ ಈ ಫ್ರೆಂಚ್ ರೆವಲ್ಯೂಷನ್ ಟೈಮಲ್ಲೆಲ್ಲ ಡೆಸ್ಟ್ರಾಯ್ ಆಯ್ತಂತೆ. ಇದು ಯಾವಾಗಲೂ ಡೆಸ್ಟ್ರಾಯ್ ಆಯಿತು, ಯಾವಾಗಂತ ಗೊತ್ತಿಲ್ಲ. ಆವಾಗ ಮತ್ತೆ ಸ್ವಲ್ಪ ಅದನ್ನು ರಿಪೇರಿ ಮಾಡಿದ್ರು ಅಷ್ಟೇ, ಫುಲ್ಲಲ್ಲ. ಎಲ್ಲೆಲ್ಲಿ ಕಿತ್ತೋಗಿತ್ತೋ ಅಲ್ಲೆಲ್ಲ ರಿಪೇರಿ ಮಾಡಿ ಇಟ್ಟಿದ್ದಾರೆ. ತುಂಬ ಬ್ರಿಡ್ಜಸ್ ಇದೆ. ಆ್ಯಕ್ಚುಲಾಗಿ ಈ ಬ್ರಿಡ್ಜ್ಗೆ ಏನಂತ ಹೇಳ್ತಾರೆ ಅಂತಂತಂದರೆ, ಆದರೆ ಈ ಬ್ರಿಡ್ಜ್ಗೆ ಸ್ಪೆಷಲಿ ಶ್ಯಾಪೆಲ್ ಲೇಕ್ ಅಂತಾರೆ. CHAPPEL ಶ್ಯಾಪೆಲ್ ಲೇಕ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪಿಕ್ಚರ್ಸು ಕೂಡ ಇದೆ, ತುಂಬ ಪೇಂಟಿಂಗ್ಸು. ಇಲ್ಲೆಲ್ಲ ಬಾತ್ಕೋಳಿ ಹೋಗ್ತಾಯಿತ್ತು, ಅದಕ್ಕೆ ತೆಕ್ಕೊಂಡೆ. ನೋಡಿ ನೀರು ಎಷ್ಟು ಕ್ಲಿಯರ್ ಇದೆ ಅಂತ. ಇದು ಎಲ್ಲ ಕಾಣಿಸ್ತಾ ಇದೆ, ಒಳಗಡೆ ಇರೋ ಕಲ್ಲುಗಳು ಸಹ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿತ್ತು ಈ ಲೇಕು. ಮತ್ತು ನನಗೆ ಬ್ರಿಡ್ಜು ಇಷ್ಟ ಆಯಿತು. ಎಲ್ಲ ಶಾಪಿಂಗು ಸೆಂಟರ್ಸ್ ಎಲ್ಲ ಚೆನ್ನಾಗಿದೆ. ಆದರೆ ಅದೇ ಹೇಳಿದ್ನಲ್ಲ ಆಗಲೇ, ತಗೊಳಕ್ಕಾಗಿಲ್ಲ ಅಷ್ಟೇ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬಾಯ್.